ಕರ್ಣ ಧಾರಾವಾಹಿಯ ಮೂಲಕ ಮನೆಮಂತಾಗಿರುವಂತಹ ಭವ್ಯ ಮತ್ತೆ ಏನು ಕಿರಣ್ ರಾಜ್ ಅವರು ತುಂಬಾ ಚೆನ್ನಾಗಿ ಕರ್ಣ ಮತ್ತೆ ನಿಧಿ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಕೊಡಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಜನರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಒಂದು ಧಾರಾವಾಹಿನ ಪ್ರತಿ ದಿವಸ ಸಹ ನೋಡ್ತಾರೆ. ಸೋಮವಾರದಿಂದ ಶುಕ್ರವಾರದವರೆಗೆ ತುಂಬಾ ಚೆನ್ನಾಗಿ ಧಾರಾವಾಹಿ ಕೂಡ ಪ್ರಸಾರವಾಗುತ್ತೆ. ಮತ್ತೆ ಟ್ವಿಸ್ಟ್ ಆಗಿರ್ಬೋದು, TRP ಜಾಸ್ತಿ ಆಗಿದೆ. ಈಗ ಮದುವೆನ ಸಹ ಮಾಡ್ಕೊಂಡಾಗಿದೆ ಕರ್ಣ ನಿಧಿಯನ್ನ. ಸೊ ಈಗ ನಿಧಿಯನ್ನ ಮದುವೆ ಮಾಡ್ಕೊಂಡ್ಮೇಲೆ ಬಹಳಷ್ಟು ಬೇರೆ ಹೊಸ ಟ್ವಿಸ್ಟ್ ಶುರು ಆಗ್ತಾ ಇದೆ. ಇದನ್ನ ಪ್ರತಿಯೊಬ್ರು ಸಹ ನೋಡ್ತಾ ಇರ್ಬೋದು. ಈಗ ಮನೆಯಲ್ಲಿ ಸಹ ಮನಸ್ತಾಪ, ಜಗಳ ಕೂಡ ಕ್ರಿಯೇಟ್ ಆಗಿದೆ. ಆದ್ರೆ ಕರ್ಣನಿಗೆ ಸಪೋರ್ಟ್ ಮಾಡ್ಕೊಂಡು ಬರುವುದು ಅಜ್ಜಿಯ ಒಂದು ಸಪೋರ್ಟ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಸೊ ಅವರಿಂದನೇ ಕರ್ಣನಿಗೆ ಸ್ವಲ್ಪ ಮಟ್ಟಿಗೆ ಮರ್ಯಾದೆ ಇರುವಂತದ್ದು. ತಂದೆ ಅಂತೂ ಸಿಕ್ಕಾಬಟ್ಟೆ ಬೈಯೋದು ಅದೆಲ್ಲ ಕೂಡ ಮಾಡ್ತಾರೆ. ಬಟ್ ಕರ್ಣನ ತಾಯಿ ತುಂಬಾನೇ ಸ್ವೀಟ್ ಪರ್ಸನ್. ಮತ್ತೆ ಇಲ್ಲಿ ವಿಲನ್ ಆಗಿ ಅತ್ತೆ ಕೂಡ ಅವರು ತುಂಬಾನೇ ಅಂದ್ರೆ ಕರ್ಣನಿಗೆ ಕೇಡ್ ಮಾಡೋದನ್ನೇ ಕಾಯ್ತಾ ಇರ್ತಾರೆ. ಭವ್ಯ ಮತ್ತೆ ಕರ್ಣನ ನಿಧಿಯ ಕರ್ಣ ಮತ್ತೆ ನಿಧಿ ಮದುವೆ ಏನು ಆಗ್ಬಾರ್ದು ಅಂತ ತುಂಬಾನೇ ಪ್ರಯತ್ನ ಪಟ್ರು ಕರ್ಣ ಇವರು ರಮೇಶ್. ಆದ್ರೆ ಮದುವೆನ ಸಹ ಮಾಡ್ಕೊಂಡಾಗಿದೆ. ಈಗ ಮನೆಗೂ ಸಹ ಎಂಟ್ರಿ ಕೊಟ್ಟಾಯ್ತು. ಹೆಂಡತಿ ಆಗಿರುವಂತದ್ದು ನಿಧಿ. ಮುಂದೆ ಬೇರೆ ಒಂದು ಟ್ವಿಸ್ಟ್ ಗಳು ಕೂಡ ಕಾತಿದೆ. ಸೊ ಇಬ್ಬರನ್ನ ಬೇರೆ ಮಾಡೋಕೆ ಬಹಳಷ್ಟು ಪ್ರಯತ್ನಗಳು ಕೂಡ ನಡೆಯುತ್ತೆ. ಸೊ ಅದನ್ನೆಲ್ಲ ದಾಟಿ ಯಾವ ರೀತಿ ಕರ್ಣ ಮತ್ತೆ ನಿಧಿ ಮುಂದೆ ಸಾಗುತ್ತಾರೆ, ಬೇರೆ ಯಾವ ಬದಲಾವಣೆಗಳು ಬರುತ್ತೆ ಕೂಡ ಕಾದು ನೋಡ್ಬೇಕಿದೆ.